ಡಿ ಬಾಸ್ ಬಗ್ಗೆ ಹೇಳೋದಾದ್ರೆ ಅವ್ರ ಜೊತೆ ಯಾವುದು ಸಿನಿಮಾ ಮಾಡಿರಿ ಅಂತ ಹೇಳಿದ್ರಿ? ಚಕ್ರವರ್ತಿ ಸರ್. ಚಕ್ರವರ್ತಿ. ಹಾಂ ಸರ್, ಡಿ ಬಾಸ್ ಅಣ್ಣವ್ರ ಬಗ್ಗೆ ಹೇಳ್ಬೇಕಂದ್ರೆ ಸಖತ್ ಸರ್. ಒಂದು ಪವರ್ಫುಲ್ಲು ಒಂದು ಕ್ಯಾರೆಕ್ಟ್ರು ಡಿ ಬಾಸ್ ಅಣ್ಣ ಅಂತ ಹೇಳಿದ್ರೇ. ಆ್ಯಕ್ಚುಲಿ ನಾನು ಚಕ್ರವರ್ತಿಲಿ ನಾನು ಸೆಲೆಕ್ಟ್ ಆಗಿಬಿಟ್ಟಿದ್ದೆ. ಚಕ್ರವರ್ತಿಲಿ ನಾನು ಸೆಲೆಕ್ಟ್ ಆಗಿದಾಗ ಒಂದು ಡೈಲಾಗ್ ಇತ್ತು. ಚಿಂತನ್ ಸಾರು ನನಗೆ ಎಲ್ಲ ಓಕೆ ಮಾಡಿದ್ರೆ ಎಲ್ಲ ಆಗ್ತು. ಎಲ್ಲ ಒಂದು ಕಡೆ ಭಯ ಆಯ್ತಾಯಿತ್ತು. ಫಸ್ಟ್ ಟೈಮ್ ಭೇಟಿನ ಅವ್ರನ್ನ? ಫಸ್ಟ್ ಟೈಮ್ ನಾನು ಆನ್ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀನಿ. ಡಿ ಬಾಸ್ ಅಣ್ಣ ಬಂದರೆ ನನ್ನ ರಿಜೆಕ್ಟ್ ಮಾಡ್ಬಿಡ್ತಾರೋ, ಯಾಕಂದರೆ ಅವರು ಇರೋ ಲೆವೆಲ್ಗೆ ರವಿಶಂಕರು, ಪ್ರಕಾಶ್ ರಾಯೋ ಈ ಥರ ದೊಡ್ಡ ದೊಡ್ಡ ವಿಲನ್ಗಳು ನಿಲ್ಲೋ ಜಾಗದಲ್ಲಿ ನಾನು ಒಂದು ಪುಟ್ಟ ಕಲಾವಿದ ಅವ್ರ ಮುಂದೆ ಸರಿಸಮವಾಗಿ ನಿಂತ್ಕೊಂಡು ಆ ಡೈಲಾಗ್ ಐತಲ್ಲ, ಅದು ದೊಡ್ಡ ಡೈಲಾಗ್ ಸರ್. ಅದು ಇಷ್ಟು ಮಾಡಿರೋ ಪಿಕ್ಚರಲ್ಲೇ ಆ ಥರ ಡೈಲಾಗು ಯಾರೂ ಹೇಳಿಲ್ಲ ಡಿ ಬಾಸ್ ಅಣ್ಣಂಗೆ. ನನಗೆ ಕೊಟ್ಟಿದ್ರು ಆ ಡೈಲಾಗು. ನನಗೆ ಎಲ್ಲೋ ಒಂದು ಕಡೆ ಭಯ. ನಿಂತ್ಕೊಂಡಾಗ ಚಿಂತನ್ ಯಾರು ಇವನು ತಳ್ಬಿಡು, ಬೇರೆಯವ್ರನ್ನೇನು ಹಾಕು ಅಂದ್ಬಿಡ್ತಾರಂತ ಒಂದು ಕಡೆ ಭಯ ಆಯ್ತಾಯಿತ್ತು. ಎಲ್ಲಿ ಕ್ಯಾರೆಕ್ಟರ್ ಮಿಸ್ ಆಗ್ಬಿಡ್ತಿತ್ತು ಅಂತ. ಯಾಕಂದ್ರೆ ಅಷ್ಟು ದೊಡ್ಡ ಲೆಜೆಂಡ್ ಜೊತೆಗೆ ನಾನು ಮಾಡ್ತಾ ಇರ್ಬೇಕಂದ್ರೆ ನನಗೆ ಒಂಥರ ಕೈಕಾಲೆಲ್ಲ ನಡುಗ್ತೈತೆ. ಎಲ್ಲಿ ಡಿ ಬಾಸ್ ಅಣ್ಣ ನನ್ನ ಎತ್ಬಿಡ್ತಾರ ಅಂತ. ಮಿಸ್ ಆಗಿದೆ ಕ್ಯಾರೆಕ್ಟರ್ಗಳು, ನಾರ್ಮಲ್ ಪರ್ಸನ್ಗೆ ಮಿಸ್ ಆಗೈತೆ. ಅಂಥದ್ರಲ್ಲಿ ಡಿ ಬಾಸ್ ಅಣ್ಣ ಏನಾರು ಎತ್ಬಿಡ್ತಾರ ಅಂತ ಒಂದು ಕಡೆ ಹಾರ್ಟ್ ಬಿಟ್ಟು ಢಬ್ 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 ಅಂತ ಹೊಡಿತಾ ಇತ್ತು. ಸರಿ ಅಂತ ಆಯಿತು, ಡೈಲಾಗ್ ಆಯಿತು. ಬಂದರು ಡಿ ಬಾಸ್ ಅಣ್ಣ. ಅಣ್ಣ ನಮಸ್ತೆ ಅಣ್ಣ ಅಂದೆ. ಅವ್ರು ಅಲ್ಲೇ ಅಷ್ಟು ದೂರ, ಒಂದು ಕಮ್ಮಿ ಅಂದ್ರೂ ಒಂದು 5 ಅಡಿ ದೂರ ಇದ್ದರು. ಒಂದು 7 ಅಡಿ ಇರ್ಬೇಕು ಅನ್ನಿಸ್ತಿದೆ. ದೂರ ಇದ್ದರು. ಅಣ್ಣ ನಮಸ್ತೆ ಅಣ್ಣ ಅಂದೆ. ಓಕೆ ಚಿನ್ನು, ಓಕೆನಾ ಅಂದರು. ಓಕೆ ಅಂತ ಹೇಳಿದೆ. ಸರಿ ಅಂತ ಡೈಲಾಗ್ ಮಾತಾಡಿದೆ. ಡೈಲಾಗ್ ಆಗಿದ ತಕ್ಷಣಕ್ಕೆ ಬಂದು ಅವ್ರು ನನಗೆ ಒಂದು ಹೊಡೆಯೋ ಸೀನ್ ಇತ್ತು. ಓಕೆ, ಒಂದೇ ಟೇಕಲ್ಲಿ ಎಲ್ಲ ನನಗೆ ಬೈಯೋ ಡೈಲಾಗ್ ಇತ್ತು. ಸುಜಾನ್ ಸರ್ಗೆ ಹೇಳಿ ಡಿ ಬಾಸ್ ಅಣ್ಣಂಗೆ ಹೇಳ್ಬೇಕಾದ್ರು ಕ್ಯಾರೆಕ್ಟ್ರು. ಇಬ್ರು ಅಣ್ಣಂದಿರು ಪಕ್ಕದಲ್ಲೇ ಕೂತಿರ್ತಾಯಿದ್ರು. ಸರಿ, ಇಬ್ರಿಗೂ ಹೇಳಿ ಮುಗೀತು. ಬಂದಂಗ್ಲೇ ಆ ಫೋರ್ಟ್ಸ್ ಐತಲ್ಲ, ಆ ಫೈರ್, ಆ ಫೋರ್ಟ್ಸು ಬಂದಂಗೆ ಬಟ್ ಕಾಲು ಮಗು ಥರ ಇಟ್ರು. ಆ ಫೋರ್ಟ್ಸ್ ಮಾತ್ರ ಒಂಥರ ಲಯನ್ ಬಂದಂಗಿತ್ತು. ಬಂದಿಟ್ರು, ಹಿಂಗೆ ಹೊಡೆದ್ರು. ನಾನು ಹೋಗಿ ಬ್ಯಾಕಲ್ಲಿ ಹಿಂಗೆ ಹೋಗಿ ಬಿದ್ದೆ. ಬಿದ್ದುಬಿಟ್ಟು ಹಿಂಗೆ ಒದಾಡ್ತಾ ಇದ್ದೆ. ಇಮಿಡಿಯೇಟಾಗಿ ಆ ಟೇಬಲ್ ಏನಾಯ್ತೋ ಗೊತ್ತಿಲ್ಲ, ಆ ಟೇಬಲ್ ಹಂಗೆ ಬಿತ್ತು, ಡಮ್ಮನ್ ಬಿತ್ತು. ಆಮೇಲೆ ಟೇಬಲ್ ಜೊತೆಗೆ ಹಂಗೆ ಒದ್ಲಾಡ್ತಾ ಇದ್ದೆ. ಆಮೇಲೆ ಎಲ್ಲ ಓಕೆ ಅಂತ ಲೈಫಲ್ಲಿ ನಾನು ಇಷ್ಟು ಪಿಕ್ಚರಲ್ಲಿ ಮಾಡಿದ್ರಲ್ಲೇ ಫಸ್ಟ್ ನಾನು ಕ್ಲಾಪ್ಸ್ ಹೊಡ್ಕೊಂಡಿದ್ದೆ ಚಕ್ರವರ್ತಿಯಲ್ಲಿ. ಡಿ ಬಾಸ್ ಅಣ್ಣ ಬಂದಿರೋಷ್ಟಕ್ಕೆ ಕಾಲಲ್ಲಿ ಹೊಡೆದು ಇಲ್ಲಿ ಬುಟ್ ಕಾಲಲ್ಲಿ ಬಿತ್ತಲ್ಲ ಏಟು. ಬಂದಿರೋಷ್ಟಕ್ಕೆ ಹಿಂಗೆ ಚೆಸ್ಟ್ ಹಿಂಗೆ ಅಂದ್ಬಿಟ್ಟು ಹಿಂಗೆ ಮುಕ್ಕಿದ್ರು, ನಮಸ್ಕಾರ ಮಾಡ್ಕೊಂಡ್ರು. ನಾನು ಅವ್ರ ಕಾಲು ಬಿದ್ದಣ, ನಾ ಇಲ್ಲ ಚಿನ್ನು ಕರೆಕ್ಟಾಗಿ ಏನು ಏಟಾಗಿಲ್ಲ ತಾನೆ ನಾನು ಹಿಂಗೆಲ್ಲ ನೋಡಿದ್ರು. ಎಲ್ಲ ಸೇಫ್ಟಿ ಮಾಡ್ಕೊ ಅಂತ ಹೇಳಿ ಆಮೇಲೆ ಅಲ್ಲಿ ಫೈಟ್ ಮಾಸ್ಟರ್ ಕರೆದು ಎಲ್ಲ ಬ್ಯಾಕಲ್ಲೆಲ್ಲ ಪ್ಯಾಡ್ ಗಿಡೆಲ್ಲ ಹಾಕಿ, ಮಾಸ್ಟರ್ ಹಂಗೆಲ್ಲ ಬಿಡಕ್ಕೆ ಹೋಗ್ಬೇಡಿ ಯಾರನ್ನು ಅಂತ. ಆವಾಗ ನಾನು ಒಂಥರ ಖುಷಿ ಆಯಿತು. ಅಂದರೆ ಒಂದು ಕ್ಯಾರೆಕ್ಟ್ರಿಗೂ ಒಂದು ಇನ್ವಾಲ್ವ್ ಆಗ್ತಾರೆ ಅವರು, ಸೇಫ್ಟಿ ನೋಡ್ತಾರೆ. ಏನಾರು ಆದರೆ ಹೆಚ್ಚು ಕಮ್ಮಿ ಆದರೆ ಅಂತ ನನ್ನಂಥವ್ರು ಅಂತಲ್ಲ, ನನಗಂತಲ್ಲ, ಎಲ್ರಿಗೂ ಅವ್ರಿಗೆ ಸೇಫ್ಟಿ ನೋಡ್ತಾರೆ ಡಿ ಬಾಸ್ ಅಣ್ಣ. ಆಮೇಲೆ ನಾನು ಮುಗ್ದಿರೋಷ್ಟಕ್ಕೆ ಹೋಗಿ ಅಲ್ಲಿ ಹೋಗಿ ಎಲ್ಲ ಫ್ರೆಂಡ್ಸ್ ಜೊತೆಗೆ ಕೂತಿದ್ರು ಅಣ್ಣ. ನಾನು ಹೋಗಿ ಅಲ್ಲಿ ಹೋಗಿ ಮಾತಾಡಿದೆ. ಕಾಲಿಗೆ ಬಿದ್ದೆ. ಅಣ್ಣ ನಮಸ್ತೆ ಅಣ್ಣ ಅಂದೆ. ಅಣ್ಣ ಇದು ಡೈಲಾಗ್ ಅಣ್ಣ, ಸಾರಿ ಅಣ್ಣ ಅಂದೆ. ಈ ಥರ ಡೈಲಾಗ್ ಕೆಟ್ಟ ಬೈದಿದ್ದೀನಿ ನಿಮ್ಮನ್ನ, ಸಾರಿ. ಚಿನ್ನ ನೀನು ಹೋಗಿ ಚಿನ್ನ ಚೆಂದಾಗಿ ಮಾಡಿದ್ಯಾ, ಚೆಂದಾಗಿ ಮಾಡ್ತಿದ್ಯಾ, ಚೆಂದಾಗಿ ಬೆಳಿತೀಯಾ ಅಂದ್ಬಿಟ್ಟು ಫಸ್ಟ್ ನನಗೆ ಭುಜ ತಟ್ಟಿತ್ತೆ ನಮ್ಮ ಡಿ ಬಾಸ್ ಅಣ್ಣನೇ. ನನಗೆ ಹಿಂಗೆ ಭುಜ ತಟ್ಬಿಟ್ಟು ಅಂದರು. ನನಗೆ ತುಂಬ ಖುಷಿ ಆಗ್ಬಿಡ್ತು. ನಾನು ಇಮಿಡಿಯೇಟಾಗಿ ಏನು ಮಾಡಿದೆ, ಫೋನ್ ಮಾಡ್ಬಿಟ್ಟು ನಮ್ಮ ಅಮ್ಮಗೆ ಫೋನ್ ಮಾಡಿದೆ. ಅಮ್ಮ ಡಿ ಬಾಸ್ ಅಣ್ಣ ಸಖತ್ತಾಗಿ ಮಾತಾಡಿದ್ರು, ಹಂಗೆ ಮಾತಾಡಿದ್ರು. ಎಲ್ಲ ಫ್ರೆಂಡ್ಸ್ಗಳಿಗೆಲ್ಲ ಫೋನ್ ಮಾಡಿ ಹೇಳಿದೆ. ಹೌದಾ, ಖುಷಿ ಆಗ್ಬಿಟ್ರು ಎಲ್ಲ ನನಗೆ. ಆಮೇಲೆ ಹೈದ್ರಾಬಾದಲ್ಲಿ ಒಂಚೂರು ಸೋಲೋ ಫೈಟು ಡಿ ಬಾಸ್ ಅಣ್ಣಗೆ ನನಗೂ ಅದೇ ಸಿನಿಮಾದಲ್ಲಿ ಹೈದ್ರಾಬಾದ್ಗೆ ಹೋಗಿದ್ದು. ಒಂದೇ ಟೇಕಲ್ಲಿ ಆಯಿತು, ಅದೂ ಒಂದೇ ಟೇಕಲ್ಲಿ ಆಯಿತು. ಒಂಥರ ಬಾಂಡಿಂಗು ಹೆಂಗಂದ್ರೆ ಒಂಥರ ಬೇರೆ ಲೆವೆಲಲ್ಲಿ ಚೆಂದಾಗಿ ಕ್ಲೋಸ್ ಆಗಿ ಎಲ್ಲೋದ್ರೂ ಚಿನ್ನ ಪರಿಚಯ ಆದರು, ತುಂಬ ಕ್ಲೋಸ್ ಆಗ್ಬಿಟ್ರು. ತುಂಬ ಕ್ಲೋಸ್ ಆದರು, ಚಿನ್ನ ಅಂದ್ಕೊಂಡು ಡಿ ಬಾಸ್ ಅಣ್ಣ. ಆಮೇಲೆ ಲಾಸ್ಟಲ್ಲಿ ಕ್ಲೈಮ್ಯಾಕ್ಸಲ್ಲಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಅವರೇ ಎಲ್ಲರೂ ಇನ್ವೈಟ್ ಮಾಡಿ ಅಣ್ಣನ ಜೊತೆಗೆ ನಾನು ಫಸ್ಟ್ ಟೈಮು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಆ ತಾಯಿನ ಮುಕ್ಕೊಂಡಿತ್ತು, ಅಣ್ಣನ ಜೊತೆಗೆ ಶೇರ್ ಮಾಡಿತ್ತು. ಆ ದೇವಸ್ಥಾನಕ್ಕೆ ಹೋದೆ. ನನಗಂತಲ್ಲ, ಇಡೀ ಸೆಟ್ಟನ್ನೇ ಕರ್ಕೊಂಡೋದ್ರು ಅವರು. ಕರ್ಕೊಂಡೋಗಿ ಅವತ್ತು ಊಟ ಅವರು ತೋಟದಲ್ಲಿ ಊಟ ಇಟ್ಟಿದ್ರು ಎಲ್ರಿಗೂ. ಲಾಸ್ಟು ಕುಂಬ್ಳಿಗೆ ಹೊಡೆದಾಗ ನಾನು ಹಿಂಗೆ ಬಗ್ ನೋಡಿದೆ. ಡೈರೆಕ್ಟಾಗಿ ಡಿ ಬಾಸ್ ಹಿಂಗೆ ನಿಲ್ತಿದ್ರು. ಹಿಂಗೆ ಒಂದು ಫಿಂಗರ್ ತೋರಿಸ್ಬಿಟ್ಟು ಹಿಂಗೆ ಕರೆದ್ರು. ಹಿಂಗೆ ಬಂದರು. ನನಗೆ ಹಿಂದೆ ಮುಂದೆ ನೋಡಿದಾಗ ಯಾರು ಇಲ್ಲ. ಏನು ಅಣ್ಣ ಯಾಕೆ ಕರೀತಾರೆ ಅಷ್ಟು ಜನ, ಅವ್ರ ಜೊತೆಗೆ ಎಲ್ಲ ದೊಡ್ಡವ್ರು ಇದ್ದಾರೆ. ನಾನು ಅಂದ್ಬಿಟ್ಟು ನಾನು ಬಟ್ಟಿಗೆ ಆಮೇಲೆ ಅವ್ರ ಜೊತೆಗಿರೋರು ಬಂದ್ಬಿಟ್ಟು ಅಣ್ಣ ಕರಿತಾ ಇದ್ದಾರೆ ಅಂದರು.
ಓಕೆ. ಹೌದಾ, ನನಗೆ ಡೌಟ್, ನಿನ್ನಪ್ಪ ಕರಿತಾ ಇದ್ದಾರೆ ಬಂದರು. ಆಮೇಲೆ ಹೋದೆ, ಅಣ್ಣ ಚೆನ್ನಾಗಿ ಕೂತ್ಕೊ ಊಟ ಮಾಡು ಅಂದರು. ಆಯ್ತಣ್ಣ ಅಂದ್ಬಿಟ್ಟು ಅವರೇ ಊಟ ಹಾಕಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಡಿ ಬಾಸಣ್ಣನ ಜೊತೆಗೂ ಕೂತ್ಕೊಂಡು, ಅದೊಂದು ಭಾಗ್ಯ. ನಾನು ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡಿತ್ತು ನಿಜವಾಗ್ಲೂ. ನನಗೆ ಅವ್ರ ಜೊತೆಗೆ ಸ್ಕ್ರೀನ್ ಹಂಚ್ಕೊಂಡಿರೋದು, ಅವ್ರ ಜೊತೆಗೆ ಒಂಥರ ಬಾಂಡಿಂಗು ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗ್ತೈತೆ. ಡಿ ಬಾಸಣ್ಣ ಅಂದರೆ ತುಂಬ. ಏಕೆಂದರೆ ನೀವು ಇಷ್ಟೆಲ್ಲ ಒಡನಾಟ ಇದೆ ಒಂದು, ಅದ್ರ ಜೊತೆಗೆ ಡೆವಿಲ್ ಸಿನಿಮಾ ಪ್ರಮೋಷನ್ ಮಾತಾಡೋದಾದ್ರೆ ಎಷ್ಟೋ ಜನ ಅವ್ರ ಜೊತೆ ಎಷ್ಟೋ ಜನ ಇದ್ರು. ಈಗ ನೀವು ಅಷ್ಟು ಗುರುತಿಸ್ಕೊಂಡಿರ್ಲಿಲ್ಲ ನಮಗೆ ಕಾಣಂಗೆ. ಈಗ ಇದು ನಿಮ್ಮ ಇದ್ರು ಈಗ ಹೇಳ್ದಾಗಲೇ ಗೊತ್ತಾಗಿದ್ದು, ಅಂದ್ರೆ ಸಿನಿಮಾ ಸೆಟ್ಟಲ್ಲಿ ಈ ಥರ ಎಲ್ಲ ನಡೀತು ಅಂತ ನೀವು ಹೇಳ್ದಾಗಲೇ ಅವ್ರ ಜೊತೆ ತುಂಬಾ ಜನ ಗುರುತಿಸ್ಕೊಂಡಿದ್ರು, ಪ್ರೆಸ್ ಮೀಟ್ಗಳು ಕಾಣಿಸ್ಕೊತಾ ಇದ್ರು. ಅವ್ರ ಸಿನಿಮಾ ಬಂದಾಗ ಇವ್ರಿಗೆ ಕರ್ಸ್ಕೊಂಡು ಪ್ರಮೋಷನ್ ಮಾಡಿಸ್ಕೊತಾ ಇದ್ರು. ಹೊಸ ನಟರುಗಳಾಗ್ಬೋದು, ಹೆಸರು ಮಾಡಿರೋರಾಗಿರ್ಬೋದು, ಅವ್ರು ಯಾರೂ ಅಟ್ಲೀಸ್ಟ್ ಒಂದು ಬೈಟ್ ಕೊಡ್ಬೋದಿತ್ತು. ಬಟ್ ನಾನು ಅವ್ರನ್ನೇನು ಬ್ಲೇಮ್ ಮಾಡ್ತಿಲ್ಲ, ಕೊಡ್ಬೋದಿತ್ತು, ಯಾರೂ ಕೊಟ್ಟಿಲ್ಲ ಸಿನಿಮಾ ಬಂದಾಗ, ಯಾವುದು ಡೆವಿಲ್ ಸಿನಿಮಾ ಬಂದಾಗ. ಬಟ್ ಅಂತಹ ಸಮಯದಲ್ಲಿ ಬೀದಿಗಿಳಿದು ಆಟೋದ ಹತ್ರ ಹೋಗಿ ಸಿನಿಮಾ ಥಿಯೇಟ್ರ್ಗಳಿಗೆ ಹೋಗಿ ಡೆವಿಲ್ ಸಿನಿಮಾನ ಪ್ರಮೋಷನ್ ಮಾಡಿದ್ರಿ. ಸೊ ಡೆವಿಲ್ ಸಿನಿಮಾ ಪ್ರಮೋಷನ್ ಮಾಡಿದ್ರೆ ಅಭಿಮಾನಿಗಳು ಸಪೋರ್ಟ್ ಮಾಡಿದ್ರ ನಿಮಗೆ? ಅಂದರೆ ಪ್ರೆಸ್ ಮೀಟ್ ಬಂದಿದ್ರು, ಬಟ್ ನಿಮಗೆ ಯಾವ ಥರ ಸಪೋರ್ಟ್ ಸಿಕ್ತು ಅಭಿಮಾನಿಗಳ ಕಡೆಯಿಂದ? ಸರ್ ನಾನು ಮಾಡಿದೆ, ಇನ್ಯಾರು ಸರ್ ಮಾಡ್ತಾರೆ ಡಿ ಬಾಸ್ಗೆ? ನಾನು ಮಾಡ್ತೀನಿ ಸರ್, ನಾನು ಪ್ರಾಣ ಇರೋ ಗಂಟನೂ ಮಾಡ್ತೀನಿ, ಬೀದಿಯಲ್ಲಿ ನಿಂತ್ಕೊಂಡು ವರ್ಕ್ ಮಾಡ್ತೀನಿ. ಇನ್ನು ಈ ಪಿಕ್ಚರ್ ಅಂತಲ್ಲ, ಯಾವುದೇ ಬಂದ್ರೂ ಡಿ ಬಾಸಣ್ಣ ಅವ್ರದ್ದು ಋಣ ನನ್ನ ಹತ್ರ ಐತೆ. ಆ ಋಣನ ನಾನು ಇವತ್ತು ನಾನು ಪ್ರಮೋಷನ್ ಮಾಡಿದೆ ಅಂತ ತೀರ್ಸ್ಕೊಳಕ್ಕಾಗಲ್ಲ ಸರ್. ನನ್ನ ದೇಹ ಮಣ್ಣುಗೋ ಗಂಟನೂ ಡಿ ಬಾಸಣ್ಣನ ಋಣ, ಬಾಸ್ತು ಋಣ ಯಾವಾಗಲೂ ನನಗಿರ್ತೈತೆ ಸರ್. ಅನ್ನೋದು ಋಣ ಮೈಯಲ್ಲಿದ್ದಾಗ ಅದನ್ನು ಇದು ಮಾಡೋಕ್ಕಾಗಲ್ಲ ಸರ್. ಆ ಥರ ನನಗೊಂದು ಅನ್ನ ಹಾಕಿ ಸೆಟ್ಟಲ್ಲಿ ಒಂಥರ ತಮ್ಮನ ಥರ ನೋಡಿಕೊಂಡಾಗ ನಾನು ಮಾಡ್ತೀನಿ, ಯಾರು ಸರ್ ಮಾಡ್ತಾರೆ ಪ್ರಮೋಷನ್ನು? ಯಾರು ಬರ್ತಾರೋ ಬರಲ್ವೋ ನನಗೆ ಬೇಕಾಗಿಲ್ಲ ಸರ್. ನಾನು ಇರೋ ಗಂಟನೂ ನಾನು ಡಿ ಬಾಸಣ್ಣನಿಗೆ ನಾನು ಮಾಡ್ತೀನಿ. ಯಾವ ಪಿಕ್ಚರಾಗೇ ಆಗಲಿ ಸರ್, ನನ್ನ ಜೊತೆಗೆ ಬೀದಿಲಿ ನಿಂತ್ಕೊಂಡು ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತೆಲ್ಲ ನಾನು ಇಲ್ಲ ಸರ್. ನನ್ನ ಕೈಲಿ ಏನಾಗ್ತಿತ್ತೋ ಅದನ್ನು ನಾನು ಯಾವಾಗಲೂ ಅವ್ರ ಪಿಕ್ಚರ್ಗೆ ನಾನು ಮಾಡೇ ಮಾಡ್ತೀನಿ. ನಮ್ಮ ಡಿ ಬಾಸಣ್ಣ ಸರ್, ಸಾವಿರಾರು ಜನ ಕೋಟ್ಯಾಂತರ ಅಭಿಮಾನಿಗಳಲ್ಲಿ ನಾನೊಬ್ಬ ಅಭಿಮಾನಿ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನೀವು ನೋಡಿ, ಇವತ್ತು ಏನೋ ಅವ್ರು ತಪ್ಪು ಮಾಡಿದ್ರೋ ಗೊತ್ತಿಲ್ಲ, ಅದು ದೇವ್ರಿಗೆ ಗೊತ್ತು. ಇವತ್ತವರೆಗೂ ಅವ್ರು ನನ್ನ ಕಂಡಂಗೆ ಇವತ್ತವರೆಗೂ ಯಾರಿಗೂ ಅವ್ರು ತಪ್ಪು ಮಾಡಿಲ್ಲ. ನಾನು ಕಣ್ಣಾರೆ ನೋಡಿದ್ದೀನಿ ಸೆಟ್ಟಲ್ಲಿ 5:30-6 ಗಂಟೆ ಆಗ್ತಿದ್ದಂಗ್ಲೇ ನಾನು ಕಣ್ಣಾರೆ ನೋಡಿತ್ತು ಒಂದು ಸತ್ಯ ಸರ್. ಎಲ್ರಿಗೂ ಪೇಮೆಂಟ್ ಬಂತೇನಮ್ಮ ಅಂದರು. ಹಿಂಗೆ ಕತ್ತ ಒಂಥರ ಸಕ, ಏನಮ್ಮ ಎಲ್ರಿಗೂ ಪೇಮೆಂಟ್ ಬಂತೇನಮ್ಮ? ಅಣಜಿ ಏನೋ ಎಲ್ರಿಗೂ ಕ್ಲಿಯರ್ ಮಾಡ್ದಾನ? ಗುರು ಆಯ್ತು ಗುರು, ಅಣಜಿ ಗೊತ್ತಲ್ಲ, ಅವ್ರಿಗೆ ಕೇಳ್ತಾಯಿದ್ರು. ಅವಾಗ ಅಣ್ಣ ಎಲ್ರಿಗೂ ಬಂತು ಹಂಗಾದ್ರೆ ನಂದು ಬೇಟ ಕಾಸ್ಕೊಡು ಅಂತ ಕೇಳೋರು. ಒಂಥರ ಸಖತ್ತು ಎಲ್ರೂ ವಿಚಾರಿಸ್ಕೊತಾರೆ ಸರ್ ಎಲ್ರಿಗೂ. ಆಮೇಲೆ ಇನ್ನೊಂದು ಅವ್ರ ಸೆಟ್ಟಲ್ಲಿ ಏನು ವಿಶೇಷ ಅಂದರೆ, ಅವ್ರ ಸೆಟ್ಟಲ್ಲಿ ಎನಿ ಟೈಮು ಎಲ್ರಿಗೂ ಬಿರಿಯಾನಿ ಊಟ ಸರ್, ಚಿಕನ್ನು ಸಾರು ಎಲ್ಲ ಇರ್ತೈತೆ. ಅವ್ರು ಏನು ತಿಂತಾರೋ ಅದನ್ನೇ ಎಲ್ಲ ಆರ್ಟಿಸ್ಟ್ಗಳಿಗೂ ಊಟ ಸರ್. ಸರ್ ಚೆಂದಾಗಿ ನೋಡ್ಕೊತಾರೆ ಸರ್, ಎಲ್ಲರೂ ಚೆಂದಾಗಿ ನೋಡ್ಕೊತಾರೆ ಸರ್. ಇವತ್ತು ನೋಡಿ ಅವ್ರು ಇದ್ದಿದ್ರೆ ನಮ್ಮ ಇಂಡಸ್ಟ್ರಿಯಲ್ಗೆ ಎಷ್ಟೋ ಜನಕ್ಕೆ ಇವತ್ತು ಟೆಕ್ನಿಷಿಯನ್ಗಳಿಗೆ ಅನ್ನ ಆಗಿರೋದು ಸರ್. ಎಷ್ಟೋ ಜನ ಮನೆ ಬೆಳಗ್ತಾ ಇತ್ತು. ಒಂದು 100 ಫ್ಯಾಮಿಲಿ ಆದರೂ ಎದೊಳಿರೋದು ಸರ್. ಇವತ್ತು ಎಷ್ಟೋ ಫ್ಯಾಮಿಲಿಗಳು ಒಂದು 3 ಪಿಕ್ಚರ್ ಮಾಡಿರ್ತಾಯಿದ್ರು ಅಣ್ಣ ಇದ್ದಿದ್ರೆ. ಎಷ್ಟು ಲಾಸ್ ಆಗ್ತಾಯಿತ್ತು ಗೊತ್ತಾ ಸರ್, ನಮ್ಮ ಟ್ಯಾಕಿಸ್ಗಳಿಗಾಗಿರ್ಬೋದು, ಟೆಕ್ನಿಷಿಯನ್ಗಳಿಗಾಗಿರ್ಬೋದು, ಆರ್ಟಿಸ್ಟ್ಗಳಿಗಾಗಿರ್ಬೋದು, ತುಂಬ ಲಾಸ್ ಆಗ್ತಾಯಿದೆ ಸರ್ ನಿಜವಾಗ್ಲೂ. ಅಷ್ಟು ಜನಕ್ಕೆ ಅನ್ನ ಆಗ್ತಾಯಿದ್ದಾರೆ ಸರ್ ಅವರೊಬ್ಬರು ಡಿ ಬಾಸು. ಸಖತ್ ಟೆಕ್ನಿಷಿಯನ್ಗಳಿಗೆಲ್ಲ ತುಂಬ ಲಾಸ್ ಆಗ್ತೈತೆ ಸರ್. ಅವ್ರು ಬರಬೇಕು ಅಂತಲೇ ನಾವು ಕೇಳ್ಕೊತಾ ಇದ್ದೀವಿ. ಎಲ್ರಿಗೂ ಒಂದು ದಾರಿ ಆಗ್ತೈತೆ ಸರ್ ಅವ್ರು ಬಂದರೆ 100%. ಬಟ್ ಕೆಲವು ಅಭಿಮಾನಿ